ಚಾರ್ಜ್ ಹಾಕಿದ್ದೀನಿ. ಯೋಜೋ ಚಾರ್ಜ್ ಆಗಿದೆ. ಐ ಥಿಂಕ್ ರಿಮೂವ್ ಮಾಡೋಣ. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ವ್ಲಾಗ್. ಏನಪ್ಪ ಇವ್ನು ಮುಸುಡಿನ ಸುಮಾರು ವರ್ಷದ ಮೇಲೆ ನೋಡ್ತಾ ಇದ್ದೀವಿ ಅಂತ ಬೇಜಾರು ಮಾಡ್ಕೊಬೇಡಿ. ಎಸ್, ಸ್ವಲ್ಪ ವರ್ಕು ಅದು ಇದು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟು ವ್ಲಾಗ್ಸ್ ಎಲ್ಲ ಸ್ವಲ್ಪ ಬಿಟ್ಟಿದ್ದೆ ಅಂತ ಹೇಳ್ಬೋದು. ಸೊ ಇವತ್ತು ಈ ವ್ಲಾಗು ಏನು ಸ್ಪೆಷಲು ಅಂತ ಹೇಳಿದ್ರೆ, ಐ ಆಮ್ ಗೋಯಿಂಗ್ ಟು ಕೊರಗಜ್ಜ ಟೆಂಪಲ್. ಕುಂದಾಪುರ ಅಲ್ಲ, ಉಡುಪಿ ಅಲ್ಲ, ಮೈಸೂರು ಕೊರಗಜ್ಜ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಆಗಿದೆ. ಬೆಳಿಗ್ಗೆ 8 o'clock ಹೊರಡಬೇಕಿತ್ತು, ಆಗಲಿಲ್ಲ. ಆ್ಯಕ್ಚುಲಿ ಬೆಳಿಗ್ಗೆ 8 o'clockಗೆ ಹೊರಡಬೇಕಿತ್ತು, ಆಗಲಿಲ್ಲ. ಎದ್ದೇಳೋದೇ ಸ್ವಲ್ಪ ಲೇಟ್ ಆಗೋಯಿತು. ಇಲ್ಲಿ ಈಗ ಟೈಮ್ 4 o'clock, 5:30ಗೆ ಕ್ಲೋಸು. ಹಾಫ್ ಆನ್ ಅವರ್ ಫ್ರಮ್ ಹಿಯರ್. ಬನ್ನಿ ಹೋಗೋಣ ಮೈಸೂರಿಗೆ. ಜಸ್ಟ್ ಲೆಟ್ಸ್ ಗೋ. Hi. Hello guys. Hello guys. ಎಲ್ಲರಿಗೂ ಹಲೋ ಗಾಯ್ಸ್ ಅನ್ನು. Hello guys. ಫಾಲೋ ಮೀ, Follow me. ಸಬ್ಸ್ಕ್ರೈಬ್. Subscribe. Let's go there. There is. Here's knife. There's knife. The camera will show. ಕ್ಯಾಂಬರ್ರಾ ಏನದು ಕ್ಯಾಂಬರ್ರಾ? The phone will show us. This is one. This is one. Yes. ಎಲ್ಲ ಇದೆ ಪೂಜೆ ಸಾಮಾನು. That's puja. ಏನಲ್ಲಿ ಇವಾಗ ರೀಚ್ ಆಗಿದ್ದೀವಿ. ನೋಡ್ತಾ ಇದ್ದೀರಾ ಕೊರಗಜ್ಜ ಟೆಂಪಲ್ಲು. ಆ್ಯಕ್ಚುಲಿ ಮ್ಯಾಂಗ್ಳೂರಲ್ಲೆಲ್ಲ ಸಿಕ್ಕಾಪಟ್ಟೆ ಫೇಮಸ್ಸು. ಅಲ್ಲಿ ಸುಮಾರು ಸ್ಟೋರೀಸೇ ಹೇಳುತ್ತೆ. ಒಂದೊಂದು ಕೊರಗಜ್ಜ ಟೆಂಪಲ್ಲು ಒಂದೊಂದು ಸ್ಟೋರಿ ಹೇಳುತ್ತೆ. ಮೈಸೂರಲ್ಲಿ ಇರೋದು ನನಗೆ ಗೊತ್ತೇ ಇರಲಿಲ್ಲ. ನಮ್ಮ ಗೂಗಲಲ್ಲಿ ಗೊತ್ತಾಯಿತು. ಸೊ ವಿ ಆರ್ ಹಿಯರ್. ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋ ನಂಬಿಕೆ ಎಲ್ಲರಿಗೂ ಇರುತ್ತೆ. ಕೊರಗಜ್ಜ ಸ್ವಾಮಿ ಭಕ್ತರು ಸಿಕ್ಕಾಪಟ್ಟೆ ಜನ ಇದ್ದಾರೆ, ಅದರಲ್ಲಿ ನಾನು ಒಬ್ಬ. ಮೈಸೂರಿಗೆ ಬಂದಿದ್ದೀವಿ, ನೋಡೋಣ ಒಳಗೆ ಹೋಗ್ಬಿಟ್ಟು ಹೆಂಗಿರುತ್ತೆ ಅಂತ. ಬಟ್ ಇಲ್ಲಿ ಪ್ಲೇಸ್ ಮಾತ್ರ ಸಿಕ್ಕಾಪಟ್ಟೆ ಮಸ್ತಾಗಿದೆ, ಸಿಕ್ಕಾಪಟ್ಟೆ ಮಸ್ತಿದೆ. ಐ ಥಿಂಕ್ ಇವಾಗ ರೀಸೆಂಟ್ಲಿ ಆಗಿದ್ದು ಅನಿಸುತ್ತೆ. ನೋಡಿ, ಪಾರ್ಕಿಂಗ್ ಇದೆ ಇಲ್ಲಿ. ಟೆಂಪಲ್ಲು ತುಂಬ ವಿಶಾಲವಾಗಿದೆ, ವೆದರ್ ಕೂಡ ಸಕ್ಕತ್ತಾಗಿದೆ. ಬನ್ನಿ ಒಳಗೆ ಹೋಗೋಣ, ಒಳಗೆ ಕರ್ಕೊಂಡು ಹೋಗ್ತೀನಿ. ಪೂಜೆ ಮಾಡೋಲ್ಲ. ಇದು 20 ನೋಡಿ, ಅವ್ನು ಪುಷಪ್ ಮಾಡ್ತಾವನೆ. ಹಾಂ, ಕಮಾನ್, 1 2 3. ಏನು ಮಾಡ್ತಾ ಇದೆಯಾ? ಅರ್ಥವೇ ಆಗ್ತಿಲ್ವಲ್ಲ ಈ ಕೇಸು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸೊ ನೋಡ್ತಾ ಇದ್ದೀರಾ, ಇದು ಬ್ಯಾಕ್ ಸೈಡು. ಇಲ್ಲಿ ಆ್ಯಕ್ಚುಲಿ 1 year ಬಿಫೋರ್ ಇದಾಗಿರೋದಂತೆ. ನವಿಲ್ ಸೌಂಡೆಲ್ಲ ಕೇಳಿಸ್ತಾ ಇದೆ ಸರಿಯಾಗಿ. ಯಾ ಪಿಕಾಕ್ ಈಸ್ ಶೌಟಿಂಗ್. ಸೊ ಇಲ್ಲಿ ಹಣ್ಕಾಯಿ ಎಲ್ಲ ಕೊಡ್ತಾರೆ. ಸೊ ಇಲ್ಲಿ ಪೂಜೆ ಮಾಡ್ತಾರೆ. 5:30ಗೆ ಒಂದು ಪೂಜೆ ಇದೆ ಅಂತೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ವಿಶಾಲವಾಗಿದೆ. ಆ್ಯಕ್ಚುಲಿ ಇದೇನೆಂದರೆ, ಇನ್ಫಾರ್ಮೇಷನ್ನು ನಾನು ಇವರು ದೇವಸ್ಥಾನದ ಇನ್ಚಾರ್ಜ್ ಹತ್ರ ಮಾತಾಡ್ತಿದ್ದೆ. ಇಲ್ಲೇ ಹತ್ತಿರದಲ್ಲೆಲ್ಲೋ ಒಂದು ಟೆಂಪಲ್ ಇತ್ತಂತೆ ಚಿಕ್ಕದಾಗೆ. ಸೊ ಅಲ್ಲಿ ಹೊಡೆದ ಮೇಲೆ ಸ್ವಲ್ಪ ಸುಮ್ಮನೆ ಆಗಿಬಿಟ್ಟಿದ್ರಂತೆ. ಇನ್ನೊಂದು ಟೆಂಪಲ್ ಮಾಡಬೇಕು ಅಂತ ಏನೋ ಯೋಚನೆ ಇರಲಿಲ್ಲ ಅಂತೆ, ಅಥವಾ ಏನೋ ಗೊತ್ತಿಲ್ಲ, ಅದು ಬಿಟ್ಬಿಟ್ಟಿದ್ರಂತೆ. ಅದಾದಮೇಲೆ ತುಂಬ ಕಷ್ಟಗಳು ಹಳ್ಳಿಗೆ ಅದು ಇದು ಆಗೋದಂತೆ.
ಆದಮೇಲೆ ಅವರು ಅಲ್ಲಿಂದ ತೆಗೆದುಬಿಟ್ಟು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ಇಲ್ಲಿ ಸ್ಥಾಪನೆ ಮಾಡಿ ಆಲ್ಮೋಸ್ಟ್ 1 ಇಯರ್ ಆಯಿತು ಅಂತೆ. ಇವಾಗ ಇನ್ನೂ ಬೆಳೀತಾ ಇದೆ, ಇನ್ನೂ ಹೋಗ್ತಾ ಇದೆ ನೇಮು. ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಇಲ್ಲೇ ನಾವು ಇರುವಾಗಲೇ ಒಂದು ಸ್ವಲ್ಪ ಜನ ಬಂದು ಹೋದರು. 5:30 ಕ್ಲೋಸ್ ಆಗೋಗುತ್ತೆ, 8 o'clock ಮಾರ್ನಿಂಗ್ ಓಪನ್ ಇರುತ್ತೆ. ಸೊ 5:30 ಒಂದು ಲಾಸ್ಟ್ ಒಂದು ಪೂಜೆ ಇರುತ್ತೆ, ಅದಕ್ಕೆ ನಾವು ವೆಯ್ಟಿಂಗು. ಅದಾದಮೇಲೆ ಮ್ಯಾಂಗ್ಳೂರಲ್ಲಿರೋದು ಮೇಯ್ನು, ಅದೆಲ್ಲರಿಗೂ ಗೊತ್ತು. ಇಲ್ಲಿ ಏನಂದರೆ ಮ್ಯಾಂಗ್ಳೂರಿಂದ ಇಲ್ಲಿಗೆ ಬಂದ್ಬಿಟ್ಟು ಕೋಲ ಮಾಡ್ತಾರಂತೆ. ಅಲ್ಲಿ ಯಾರು ಮೇನ್ ಅಲ್ಲಿ ಯಾರು ಕೋಲ ಮಾಡ್ತಾರೋ ಅವರೇ ಇಲ್ಲೂ ಬಂದು ಕೋಲ ಮಾಡ್ತಾರಂತೆ. ದಟ್ ಈಸ್ ಸಮಥಿಂಗ್ ವಿಚ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ನೀವು ಎಲ್ಲ ಮೈಸೂರವ್ರು ಏನಾದರೂ ಆಗಿದ್ದರೆ, ಮೈಸೂರವರು ಈ ಬ್ಲಾಗ್ನ ನೋಡ್ತಿದ್ರೆ ದಯವಿಟ್ಟು ಇಲ್ಲಿಗೆ ಬನ್ನಿ, ಕೇಳ್ಕೊಳ್ಳಿ, ನೀವು ಬೇಡ್ಕೊಳ್ಳಿ. ನಿಮಗೆ ಏನೇ ಡ್ರೀಮ್ಸ್ ಇದ್ದರೂ ಐನೋ ಕೊರಗಜ್ಜ ಅದನ್ನು ನೆರವೇರಿಸ್ತಾರೆ ಅಂತ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಮತ್ತೆ ಟೈಮ್ ಸಿಕ್ಕಿದಾಗ ವ್ಲಾಗ್ ಮಾಡ್ತಾಯಿರ್ತೀನಿ, ಬೇಜಾರು ಮಾಡ್ಕೊಬೇಡಿ. ಎಷ್ಟೋ ದಿನ ಆಯಿತು ವ್ಲಾಗ್ ಮಾಡಿದೆ. ಸೊ ಈ ವ್ಲಾಗು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿತ್ತು, ಆದ್ದರಿಂದ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮತ್ತೆ ಸಿಗೋಣ. ಬಾಯ್.